मुंबईनंतर सर्वाधिक भव्यतेने साजरा होणाऱ्या सार्वजनिक गणेशोत्सवाच्या विसर्जन मिरवणुकीचा मार्ग आमदार आसिफ सेठ यांनी पाहणी केली। यावेळी बोलताना आमदार सेठ म्हणाले की सार्वजनिक गणेश मूर्तींचं विसर्जन सर्वांनी शांततेत पार पाडावं। महापालिकेकडून रस्त्यांची दुरुस्ती आधीच करण्यात आली आहे। हेस्कॉममधून सर्व केबल बसवण्यात आले आहेत। धोकादायक झाडांची तोड वन विभागाच्या अधिकाऱ्यांनी केली असल्याचे त्यांनी सांगितले। गणपति प्रोसेशन रूट ಏನೇನ್ ಪ್ರೊಸೆಷನ್ಗೆ ವಕ್ತ ಅವ್ರಿಗೆ ಏನೇನ್ ಸುವಿಧಾ ಬೇಕು ಅದರ ಸಲುವಾಗಿ ಪೊಲೀಸ್ ಕಮಿಷನರ್ ಸಾಹೇಬರು, ಪೂಜಾ ಮಹಾಪೌರ್ ಅವರು, ಕಾರ್ಪೊರೇಷನ್ ಕಮಿಷನರ್ ಅವರು, ಸಿಟಿ ಇಂಜಿನಿಯರ್, KPTCL ಅವರು ಎಲ್ಲರೂ ಇಲ್ಲೇ ಬಂದು ಏನು ಬೇಕಿಲ್ಲ ಸ್ಪಾಟ್ ನೋಟಿಗೆ ಬಂದು ಸ್ವಲ್ಪ ಕಡೆ ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಅಲ್ಲಿ ಫೋಕಸ್ ಹಾಕೋದು, ಸ್ವಲ್ಪ ಬಾಟಲ್ಸ್ ಇದೆ ಅದು ಫಿಲಪ್ ಮಾಡೋರು ಇಷ್ಟ ವಿನಂತಿ ಇದೆ। ಪ್ರೊಸೆಷನ್ ಒಂದು ಶಾಂತಿಪೂರ್ಣ ಆರಾಮ್ ಹೋಗಬೇಕು ಮತ್ತು ವೇಳೆಗೆ ಸ್ಟಾರ್ಟ್ ಆಯ್ತಂದ್ರೆ ಎಲ್ಲರಿಗೆ ಕರೆಕ್ಟ್ ಟೈಮ್ ಮುಟ್ಲಿಕ್ಕೆ ಆಗ್ತೈತಿ। ಭಕ್ತ ಸರ್ವಾನಂದ ಹೆಚ್ಚಿನ ಗ್ಯಾಲರಿ ನಾವು ಸಮಾಜಿ ಚೌಕದಲ್ಲೇ ಮಾಡ್ತೇವೆ, ಅದು ಸ್ವಲ್ಪ ದೊಡ್ಡ ಮಾಡೋದು ಮತ್ತು ಮಹಾಮಂಡಲ ಅವರು ಏನೇನು ಮತ್ತೆ ಹೇಳ್ತಾರೆ ಅದು ನಾವು ಮಾಡೋಣ। ಮತ್ತು ಹೆಸ್ಕಾಂ ಅವ್ರಿಗೆ ನಾವು ಹೇಳಿದ್ದೀವಿ, ನಿನ್ನೆ ರಾಯಚೂರದಲ್ಲೇ ಒಂದು ಘಟನೆ ಆಗಿದೆ, ಅಲ್ಲಿ ಒಂದು ಡೆತ್ ಆಗಿದೆ, ಮತ್ತು ಡಿಜೆದಲ್ಲೇನೂ ಒಂದು ಡೆತ್ ಆಗಿದೆ। ಇಲ್ಲಿ ಹಂಗಾವೇನು ಪರಿಸ್ಥಿತಿ ಬರಬಾರ್ದು, ಎಲ್ಲರಿಗೆ ವಿನಂತಿ ಮಾಡ್ತೀನಿ ನಾವು ಚೆಕ್ ಮಾಡಿ ತಮ್ಮ DJ ಸೆಟ್ ಏನಿದೆ ಮತ್ತು ಮೂರ್ತಿ ದೊಡ್ಡದಿತ್ತಂದ್ರೆ ಓವರ್ ಹೆಡ್ ಕೇಬಲ್ಸ್ ನಾವು ತೊಗೊಂಡು ನೋಡಿ ಮುಂದೆ ತಗೊಂಡು ಹೋಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ। या प्रसंगी महापौर मंगेश पवार, पालिका आयुक्त शुभा बी, शहर पोलीस आयुक्त भूषण बोरसे, गणेश मंडळाचे विकास कलघटगी आदी उपस्थित होते। विनोद कोलकार, KMM मराठी, बेळगाव।